ನೀವು ಹೇಳ್ತಾ ಇದ್ರಿ ಕಲಾಕ್ಷೇತ್ರದ ಬಗ್ಗೆ ಬಹಳ ಒಂದು ಪರಿಪೂರ್ಣವಾಗಿ ತಿಳಿಸ್ಕೊಟ್ರಿ. ನಮ್ಗೆ ಏನೋ ಅದನ್ನ ಇಂದು 40 ವರ್ಷದ ಗುರುಕುಲನ ನೆನ್ಸ್ಕೊಳ್ತಾ ಇದೆ. ಇಮ್ಯಾಜಿನೇಷನ್ ನನಗೆ ಬರ್ತಾ ಇದೆ ಆ ಕಲಾಕ್ಷೇತ್ರದ ಬಗ್ಗೆ ಹೆಂಗಿತ್ತು ಅಂತ. ಇದಾದ್ಮೇಲೆ ನೀವು ಡಿಗ್ರಿ ಮಾಡಕ್ಕೆ ತಿರ್ಗಾ ಬೆಂಗಳೂರಿಗೆ ಬಂದ್ರಿ ಅಂತ ಹೇಳಿದ್ರಿ, ಫಸ್ಟ್ ಹೇಳಿದ್ರಿ. ಏನ್ ಡಿಗ್ರಿ ಮಾಡಿದ್ರಿ, ಯಾಕೆ ಬೆಂಗಳೂರಿಗೆ ಬಂದ್ರಿ, ಏನೋ ಉದ್ದೇಶ ಏನಿತ್ತು ಒಂದ್ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ ನಿಮ್ ಡಿಗ್ರಿ ಲೈಫ್ ಬಗ್ಗೆ? ಸೊ 12th ಆದ್ಮೇಲೆ ನನ್ ಕೆಮಿಸ್ಟ್ರಿ ತುಂಬಾ ಸ್ಟ್ರಾಂಗ್ ಸಬ್ಜೆಕ್ಟ್. ಸೊ ನಾನು ಕೆಮಿಸ್ಟ್ರಿ ಲೈನ್ ಅಲ್ಲಿ ಏನಾದ್ರು ಮಾಡೋಣ ಅನ್ಕೊಂಡಿದ್ದೆ. ಪ್ರೀತಿ ಇತ್ತು ನಿಮ್ಮಲ್ಲಿ? ಪ್ರೀತಿನೂ ಇತ್ತು. ನಂದು ಕೆಮಿಸ್ಟ್ರಿ ವರ್ಲ್ಡ್ ಅಂದ್ರೆ ನಂದು ಸ್ಟ್ರಾಂಗ್ ಸ್ಟ್ರೆಂತ್ ಅದು. ಕರೆಕ್ಟ್. ಅಂದ್ರೆ ಚೆನ್ನಾಗಿ ಮಾಡ್ತಿದ್ದೆ ನಾನು ಕೆಮಿಸ್ಟ್ರಿನಲ್ಲಿ. ಸೊ ಹಂಗಾಗಿ ನನ್ಗೆ ಅನ್ನಿಸ್ತು ಈ ತರ ಕೆಮಿಸ್ಟ್ರಿ ಲೈನ್ ಅಲ್ಲಿ ಏನಾದ್ರು ಮಾಡೋಣ ಅಂತ, ಕೆಮಿಸ್ಟ್ರಿ ಬಯಾಲಜಿ ಆ ತರ ಲೈನ್ ಅಲ್ಲಿ. ಸೊ ಹಂಗಾಗಿ ನನ್ಗೆ ಫಾರ್ಮಸಿ ಕಡೆ ತುಂಬಾ ಇತ್ತು, ಫಾರ್ಮಸಿ ಮಾಡ್ಬೇಕು ಅಂತ ತುಂಬಾ ಆ ಡೈರೆಕ್ಷನ್ ಅಲ್ಲಿ ಇನ್ಕ್ಲಿನೇಷನ್ ಇತ್ತು. ಸೊ ನಾನು ಚೆನ್ನೈನಲ್ಲೂ ಟ್ರೈ ಮಾಡಿದೆ. ಬಟ್ ಸ್ವಲ್ಪ ಕೋಟಾ ಸಿಸ್ಟಮ್ ಅದೆಲ್ಲ ಇದ್ದಿದ್ದರಿಂದ ಅಡ್ಮಿಷನ್ ಸಿಗೋದು ಸ್ವಲ್ಪ ಕಷ್ಟ ಆಯ್ತು. ನೆಕ್ಸ್ಟ್ ಯಾರೋ ಹೇಳಿದ್ರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಟ್ರೈ ಮಾಡೋಣ ಅಂತ. ಚೆನ್ನೈನಲ್ಲಿ ಇನ್ನೊಂದು ಏನಾಯ್ತು ಅಂದ್ರೆ ನಾನು ಈವನ್ ಡಿಪ್ಲೊಮಾ ಮಾಡ್ಬೇಕು ಅಂತ ಅನ್ಕೊಂಡೆ. ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿ ಡಿ.ಫಾರ್ಮ್ ಮಾಡಿ ಆಮೇಲೆ ಬಿ.ಫಾರ್ಮ್ ಮಾಡೋಣ, ಎಂ.ಫಾರ್ಮ್ ಅಂದ್ರೆ ಮುಂದಕ್ಕೆ ಓದೋಣ ಅಂತ ಅನ್ಕೊಂಡೆ. ಬಟ್ ಡಿ.ಫಾರ್ಮ್ಗೂ ಆವಾಗಿನ ಕಾಲದಲ್ಲಿ 1.5 lakhs ಡೊನೇಷನ್ ಇತ್ತು. 1 to 1.5 lakhs ಡೊನೇಷನ್. ಇದು 1987 ನಾನು ಹೇಳ್ತಾ ಇರೋದು. ಹಂಗಾಗಿ ಅಂಡ್ ಗವರ್ಮೆಂಟ್ ಸೀಟ್ ಸಿಗೋದು ಅಲ್ಲೆಲ್ಲ ಗವರ್ಮೆಂಟ್ ಕಾಲೇಜಸ್ ಅಷ್ಟು ಇರ್ಲಿಲ್ಲ ಅವಾಗ, ಈಗಲಷ್ಟು ಇರ್ಲಿಲ್ಲ. ಸೊ ಆತರ ಸಿಸ್ಟಮ್ ತುಂಬಾ ಕಮ್ಮಿ ಇತ್ತು ಅಂತ. ಮತ್ತೆ ನಮ್ ತಂದೆ ಕೂಡ ಹೇಳಿದ್ರು, ಇಲ್ಲ ನಿನ್ಗೆ ಇಷ್ಟ ಅಂದ್ರೆ ನೀನು ಓದು, ನಾನು ಹೆಂಗೋ ಮಾಡಿ ಲೋನ್ ತಗೊಂಡೆಲ್ಲ ಮಾಡ್ತೀನಲ್ಲ ಅಂತ. ಬಟ್ ನನ್ಗೇನೈತಂದ್ರೆ ಈ ಲೋನ್ ತಗೊಂಡು ಇದೆಲ್ಲ ಮಾಡಿ ಡೊನೇಷನ್ ಕಟ್ಟಿ ಓದೋದು ನನ್ಗೆ ಇಷ್ಟ. ನನ್ಗೆ ಹೆಂಗೆ ಅಂದ್ರೆ ಏನಿದ್ರು ನಮ್ ಸ್ಟ್ರೆಂತ್ ಅಲ್ಲಿ ನಾವು ಇದ್ ಮಾಡಿ ಓದ್ಕೊಂಡು ಒಳ್ಳೆ ಮಾರ್ಕ್ ತಗೊಂಡು ಅದನ್ನ ನಾವು ಮುಂದೆ ಇಟ್ಕೊಂಡು ಹಂಗಾಗಿ ಬೆಂಗಳೂರಿಗೆ ಹೋದೆ ನಾನು. ಅಲ್ಲಿ ಗವರ್ಮೆಂಟ್ ಕಾಲೇಜಲ್ಲೂ ಅಂದ್ರೆ ಅಲ್ಲಿ ಇರ್ಲಿಲ್ವೋ ಅದು ಸಮಥಿಂಗ್ ನಂಗೆ ಅಷ್ಟು ನೆನಪಿಲ್ಲ. ಆಮೇಲೆ ನಾನು ಓಕೆ ಇದೇ ಫೀಲ್ಡ್ ಅಲ್ಲಿ ನನ್ಗೆ ಇನ್ನೇನ್ ಮಾಡ್ಬೋದು ಅಂತ. ಸೊ ನಾನು ಕೂಡ ಓಕೆ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಅಲ್ಲಿ ಸೇರ್ಕೊಳ್ಳೋಣ ಅಂತ. ಬಿಕಾಸ್ ಸಿಮಿಲರ್ ಇರುತ್ತೆ, ಎಲ್ಲಾನು ಬರುತ್ತೆ, ಫುಡ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಎಲ್ಲ ಬರುತ್ತೆ ಅಂತ. ಅಂಡ್ ಅಫ್ಕೋರ್ಸ್ ನನ್ಗೆ ಪ್ಯಾಷನ್ ಇತ್ತು. ನನ್ಗೆ ಹೆಂಗೆ ಅಂದ್ರೆ 7th ಸ್ಟ್ಯಾಂಡರ್ಡ್ ಇಂದ ನಾನು ಯಾವಾಗ ನಾನು ಹಾಸ್ಟೆಲ್ ಇಂದ ಮನೆಗೆ ಹೋಗ್ತೀನೋ ಅಮ್ಮ ಮಾಡೋದು ನೋಡ್ಕೊಂಡು ನಾನ್ ಮಾಡಿ ಟ್ರೈ ಮಾಡಿ ಏನಾದ್ರು ರೆಸಿಪೀಸ್ ಮಾಡ್ಕೊಂಡು ಟ್ರೈ ಮಾಡಿ ಕೆಟ್ಟ ಹೋಯ್ತು ಅಂದ್ರೆ ಮತ್ತೆ ತಿಳ್ಕೊಂಡು ಮಾಡ್ಕೊಂಡು. ಸೊ ಹಂಗಾಗಿ ನಂದು ಆ ಪ್ಯಾಷನ್ ಕಂಟಿನ್ಯೂ ಇತ್ತು. ಸೊ ಹಂಗಾಗಿ ನಾನು ಅನ್ಕೊಂಡೆ ಓಕೆ ನಾನು ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ತಗೊಂಡಿದ್ದೀನಿ ಅಂತ. ಇಲ್ಲಿಗೆ ಬರ್ತೇನೆ. ಈಗ ಫುಡ್ ಬಗ್ಗೆ ಕೆಮಿಸ್ಟ್ರಿ ಬಂದ್ರೆ ನಿಮ್ಗೆ ಅಡಿಗೆ ಅನ್ನೋದು ಬಹಳ ಇಷ್ಟ, ನೀವು ಮನೆಗೆ ಹೋದಾಗ ಮಾಡ್ತಿದ್ರೆ. ಆಗ ನಿಮ್ಮ ಅಜ್ಜಿ ತಾತಿರು ಆತರ ಹಿನ್ನೆಲೆಯಲ್ಲಿ ಆತರ ಏನಾರ ಹಂಗಿತ್ತ ಮನೇಲಿ ದೇಸಿ ಫುಡ್ಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದು ಆತರ ಎಲ್ಲ? ನೀವು ಚೆನ್ನೈಯಲ್ಲಿ ಸಿಟಿಲೂ ಇದ್ರೆ ಇಲ್ಲಿ ಹಳ್ಳಿಗಳಲ್ಲಿ ಬಂದು ಅದನ್ನು ನೋಡ್ತಾ ಇದ್ರಿ, ಆತರ ಹಿನ್ನೆಲೆ ಏನಾರು ಇತ್ತ ನಿಮ್ಮ ಫ್ಯಾಮಿಲಿಯಲ್ಲಿ? ಅಂದ್ರೆ ನಮ್ ಅಜ್ಜಿ, ನಮ್ ತಾಯಿ ಅವರು ತುಂಬಾ ಒಳ್ಳೆ ಕುಕ್. ನಮ್ ತಂದೆ ಸೈಡ್ ಅಲ್ಲೂ ಎಲ್ಲರೂ ಅಂದ್ರೆ ನನ್ನ ಸೋದರತ್ತೆಯರು ಎಲ್ಲರೂ ತುಂಬಾ ಒಳ್ಳೆ ಕುಕ್ಸ್. ಅಂದ್ರೆ ಟಿಪಿಕಲ್ ಟ್ರೆಡಿಷನಲ್ ಐಟಮ್ಸ್ ಮಾಡೋದು, ತಿಂಡಿಗಳಾಗ್ಲಿ ಊಟಗಳಾಗ್ಲಿ ಅಡುಗೆಗಳು ಬೇರೆ ಬೇರೆ ತರ. ಅಂಡ್ ನಮ್ದು ಏನಾಗಿತ್ತು, ಬಿಕಾಸ್ ನಾವು ಮಳೂರಿಂದ ಇದ್ವಿ. ಅಂಡ್ ನಮ್ಮ ಅಮ್ಮನ ಸೈಡ್ ಅಮ್ಮ ಅಜ್ಜಿ ಅವರೆಲ್ಲ ಅನಂತಪುರ್ನವರು. ಸೊ ಅಲ್ಲಿದ್ದು ಸ್ವಲ್ಪ ಒಂದು ಇದಿತ್ತು, ಎಸೆನ್ಸ್ ಇತ್ತು. ಆಮೇಲೆ ನಮ್ ಅಮ್ಮನ ತಂದೆಯವರು ಬಾಗೇಪಲ್ಲಿನವರು, ಅಲ್ಲಿದ್ ಒಂದು ಎಸೆನ್ಸ್. ಆಮೇಲೆ ನಮ್ ತಂದೆಯವರು ಫಸ್ಟ್ ಮಳೂರಲ್ಲಿದ್ರು, ಮೈಸೂರ್, ನಾವು ಬೇಸಿಕ್ಲಿ ಮೈಸೂರು, ಅಲ್ಲಿದ್ ಒಂದು ಎಸೆನ್ಸ್. ಮತ್ತೆ ನಮ್ ತಂದೆಯವರು ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜಿ ತಾತ ಹೈದರಾಬಾದ್ ಫುಡ್. ಸೊ ಎಲ್ಲಾನು ಸೇರಿ ಒಂಥರ ಆ ಟ್ರೆಡಿಷನ್ ಎಷ್ಟು ವೆರೈಟೀಸ್. ಅಂದ್ರೆ ನಿಮ್ಗೆ ಆ ಚೈಲ್ಡ್ಹುಡ್ ಗೆನೆ ಒಂದು ಈ ಕಡೆ ಆಂಧ್ರ ಪ್ರದೇಶ ಕಡೆ ಕಲ್ಚರ್, ನಮ್ಮ ಮೈಸೂರು ಭಾಗದ ಕಲ್ಚರ್, ಎಲ್ಲಾ ಫುಡ್ ಕಲ್ಚರ್. ಮತ್ತೆ ಅಲ್ಲಿ ಅವರು ಪರಿಪೂರ್ಣವಾದ ಜ್ಞಾನ ಇತ್ತು ಅವ್ರಿಗೆ. ಇವತ್ಲಂಗ ಏನ್ ಕಲ್ತಿಲ್ಲ ಅನ್ನೋದಿಲ್ಲ, ಅವ್ರ ಮೂಲದಲ್ಲೇ ಬಂತು. ಆ ಒಂದು ನಾಲೆಡ್ಜ್ ನಿಮ್ಗೂ ಬಂತು, ಅಬ್ಸರ್ವ್ ಮಾಡಿದ್ರೆ ನೀವು ಮಾಡ್ತಾ ಇದ್ರಿ. ಅದಕ್ಕೆ ನೀವು ಒಂದು ಫುಡ್ ಸೈನ್ಸ್ ತಗೊಳಕ್ಕೆ ಒಂದು ಪ್ರೇರಣೆ ನೀಡ್ತು ನೀವು. ಮತ್ತೆ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಬೇರೆ ಇತ್ತು. ಫುಡ್ ಮೀನ್ಸ್ ಅದು ಕಿಚನ್ ಅಂದ್ರೆ ಒಂದು ಕೆಮಿಸ್ಟ್ರಿನೇ. ನಾನು ಇವಾಗ್ಲೂ ಹೇಳ್ತೀನಿ, ಕಿಚನ್ ನಂದು ಲ್ಯಾಬೊರೇಟರಿ ನಿಜ. ನನ್ಗೆ ಇವಾಗ್ಲೂ ನನ್ನ ಕಿಚನ್ ನನ್ನ ಲ್ಯಾಬೊರೇಟರಿ. ಖಂಡಿತ. ಬೆಂಗಳೂರಲ್ಲಿ ಯಾವ ಕಾಲೇಜಲ್ಲಿ ಸೇರಿದ್ರಿ ನೀವು? ಬೆಂಗಳೂರಲ್ಲಿ ಶ್ರೀಮತಿ VST ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸೈನ್ಸ್. ಎಲ್ಲಿದೆ ಅದು? ಯಾವ ಇದು ಮಹಾರಾಣೀಸ್ ಕಾಲೇಜ್ ಎದುರುಗಡೆ ಬರುತ್ತೆ. ಇದ್ರ ಪಕ್ಕದಲ್ಲಿ UVC ಎಲ್ಲ ಇದೆಯಲ್ಲ, ಸಿಟಿ ಸೆಂಟರ್ ಪ್ಲೇಸ್ ಅಲ್ಲ UVC ಕಾಲೇಜ್. ಸೆಂಟ್ರಲ್
ಕರೆಕ್ಟ್. ಒಂದ್ ಸ್ವಲ್ಪ ಅಲ್ಲಿ ಜರ್ನಿ ಬಗ್ಗೆ ನೀವು ಫುಡ್ 3 ವರ್ಷ ಡಿಗ್ರಿ ಬಗ್ಗೆ ಒಂಚೂರು ನೆನ್ಕೊಳ್ಬೋದು, ಯಾವ ತರ ಹೆಂಗಿತ್ತು ಸೊ ಅಲ್ಲಿ ಸರಿ ಅಂತ ಫೈನಲಿ ನಾನು ಡಿಸೈಡ್ ಮಾಡ್ಕೊಂಡು ನ್ಯೂಟ್ರಿಷನ್ ಅಂಡ್ ಡಯಟಿಕ್ ಮಾಡೋಣ. ಅಂಡ್ ಅಲ್ಲಿ ಫ್ರೀ ಸೀಟ್ ಸಿಕ್ತು ನನಗೆ, 12th ಸ್ಟ್ಯಾಂಡರ್ಡ್ ಇದ್ರ ಬೇಸಿಸ್ ಅಲ್ಲಿ ಸಿಕ್ತು. ಅಲ್ಲಿ ಸೇರ್ಕೊಂಡೆ. ಅಂಡ್ ಅಲ್ಲಿ ಫಸ್ಟ್ ಇಯರ್ ಅಫ್ಕೋರ್ಸ್ ನಾರ್ಮಲ್ ಇದಿತ್ತು, ನಾರ್ಮಲ್ ಸಬ್ಜೆಕ್ಟ್ಸ್ ಇತ್ತು. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ನಮ್ಗೆ, ಸೆಕೆಂಡ್ ಇಯರ್ ಅಲ್ಲಿ ಏನಾಗ್ತಿತ್ತು, ನಮ್ಗೆ ಹೊರಗೆ ಹೋಗಿ ಪ್ರಾಜೆಕ್ಟ್ಸ್ ಮಾಡ್ಬೇಕಾಗ್ತಿತ್ತು. ಹೊರಗೆ ಹೋಗಿ ಅಂದ್ರೆ ಈ ತರ ಈ ಹೋಮ್ ಫಾರ್ ದಿ ಏಜ್ಡ್, ಆರ್ಫನೇಜಸ್, ಡೆಸ್ಟಿಟ್ಯೂಟ್ ಹೋಮ್ಸ್, ಅಲ್ಲೆಲ್ಲ ಹೋಗಿ ಅವ್ರು ಹೆಂಗೆ ಅಂದ್ರೆ ಕಮ್ಯುನಿಟಿ ಲಿವಿಂಗ್ ಹೆಂಗಿರುತ್ತೆ, ಕಮ್ಯುನಿಟಿ ಲಿವಿಂಗ್ ಅಲ್ಲಿ ಏನೇನ್ ಆಗ್ಬಹುದು, ಸೋಷಿಯಲ್ ಇದು. ಸೊ ಸ್ವಲ್ಪ ಸೋಷಿಯಲ್ ವೆಲ್ಫೇರ್ದು ಇತ್ತು ಅದರಲ್ಲಿ. ಸೊ ಅದ್ ಮಾಡಿದ್ವಿ. ಅಂಡ್ ಫೈನಲ್ ಇಯರ್ ಬಂದಾಗ ನಾವೇ ವಿ ಹ್ಯಾಡ್ ಟು ಡಿಸೈನ್ ರೆಸಿಪೀಸ್. ಅಂದ್ರೆ ಇವಾಗ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ಸಣ್ಣ ಮಕ್ಕಳಿಗೆ ಐರನ್ ಡೆಫಿಷಿಯನ್ಸಿ ಇರೋರಿಗೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ನಮ್ದು ಅದು ಥರ್ಡ್ ಇಯರ್ ಅಲ್ಲಿ ಅದ್ ಲ್ಯಾಬ್ ಅಲ್ಲಿ ಅದೇ ಮಾಡ್ಬೇಕಾಗ್ತಿತ್ತು. ಸೊ ನಮ್ ಎಕ್ಸಾಮ್ಸು ಅದ್ರಲ್ಲೇ ಇರ್ತಿತ್ತು. ಹಂಗಾಗಿ ಇನ್ನೂ ನಮ್ಗೆ ಅದು ಒಂಥರ ಇಂಟ್ರೆಸ್ಟ್ ಡೆವಲಪ್ ಆಯ್ತು ಆತರ. ಅಂದ್ರೆ ನೀವೇನ್ ಮನ್ಸಲ್ಲಿ ಅನ್ಕೊಳ್ತಾ ಇದ್ರೆ ಅದೇ ಪ್ರಾಕ್ಟಿಕಲ್ ವಾತಾವರಣ ಅಲ್ಲಿ ಸಿಕ್ತು. ನಿಧಾನಕ್ಕೆ ಒಂದು ಥಿಯರಿನ ಓದ್ತಾ ಇದ್ರೆ ಅದ್ರ ತಕ್ಕನಾಗಿ ನೋಡಿ, ನಾನ್ ಅಬ್ಸರ್ವ್ ಮಾಡ್ದಂಗೆ ಫುಡ್ ಸೈನ್ಸ್ ಅಂದ್ರೆ ಇವತ್ತೆಲ್ಲ ಬರೀ ಒಂದು ಹೋಟ್ಲ್ಗೆ ಹೋಗ್ತಾರೆ, ಆದ್ರೆ ನಿಮ್ಗೆ ಆರ್ಫನೇಜ್ ಪ್ರತಿಯೊಂದು ಎಲ್ಲಾ ಕಡೆ ಎಕ್ಸ್ಪೋಜರ್ ಸಿಕ್ಕಿದೆ. ಒಂದು ಸಾಮಾಜಿಕ ಕಳಕಳಿ ಇತ್ತು, ಮತ್ತೆ ಒಂದು ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋ ಒಂದು ಇದ್ದಿದೆ. ಈ ಒಂದು ಎಲ್ಲ ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಇವತ್ತು ನಿಮ್ಮ ಮೈಂಡ್ ಅಲ್ಲಿ ಬಂತು, ನೀವೇನ್ ನಿಮ್ ಮನೆಗಳಲ್ಲಿ ಒಂದು ಹೆಲ್ತಿ ಫುಡ್ ನ ನೀವು ತಯಾರು ಮಾಡ್ಬೇಕು ಅನ್ನೋದು ಸಮಾಜಕ್ಕೆ ಕೊಡೋಕೆ ಒಂದು ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಆ ಮೂಲ ಬೀಜ ಎಲ್ಲ ಈಗ ನಿಮ್ದು ಫ್ಯಾಮಿಲಿ ಸಿಕ್ಕಿದೆ. ಅದಾದ್ಮೇಲೆ ನೀವು 3 ವರ್ಷ ಡಿಗ್ರಿ ಮಾಡಿದ್ರಿ. ನೆಕ್ಸ್ಟ್ ಈಗ ಅದು ಕಂಟಿನ್ಯೂ ಆಗ್ತಿದೆ. ಅಂದ್ರೆ ಈ ಜರ್ನಿ ಅನ್ನೋದು ನಿನ್ನೆ ಮೊನ್ನೆ ಬಂದಿಲ್ಲ, ಹೆಚ್ಚು ಕಡಿಮೆ ಒಂದ್ 40 ವರ್ಷ ಹಿಂದೆ ಪ್ಲಸ್ ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈಗ ಅರ್ಥ ಆಗ್ತದೆ ನೀವು ಯಾಕೆ ಇಷ್ಟೊಂದು ಫುಡ್ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ. ಅದಲ್ದಿರ ನಮ್ಮ ಫಾದರ್ ಸೈಡ್ ಅಲ್ಲಿ ತುಂಬಾ ಸೋಷಿಯಲ್ ವರ್ಕ್ ಮಾಡೋದು, ಅದು ತುಂಬಾ ಇತ್ತು. ಅಂದ್ರೆ ದಾನ ಮಾಡೋದು, ಒಬ್ಬರಿಗೆ ಮಾಡೋದು, ಹೆಲ್ಪ್ ಮಾಡೋದು. ಸೊ ಅದು ಎಲ್ಲೋ ಸ್ವಲ್ಪ ನನ್ಗೆ ಅಬ್ಸರ್ವ್ ಮಾಡಿದ್ರೆ ಬಂದು ಇದೆ ನನ್ಗೆ. ಸೊ ಹಂಗಾಗಿ ನನ್ಗೆ ಅನಿಸ್ತದೆ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು, ನೀಡಿ ಪೀಪಲ್ಗೆ ಏನಾದ್ರೂ ಮಾಡ್ಬೇಕು ಅನ್ನೋದು. ಸೊ ಥ್ರೂ ಫುಡ್ ಮಾಡಕ್ಕಾಗತ್ತಾ ಮಾಡೋಣ, ಹೆಲ್ಪ್ ಮಾಡಕ್ಕಾಗತ್ತಾ ಮಾಡೋಣ. ಸೊ ಆ ಭಾವನೆ ಬಂದದ್ರಿಂದ ಅದು ಇನ್ನೂ ಯಾವಾಗ ಜಾಸ್ತಿ ಆಯ್ತು ಅಂದ್ರೆ, ನಾನು ಇವಾಗ ಈ ಹೋಮ್ ಫಾರ್ ಏಜ್ ಡೆಸ್ಟಿಟ್ಯೂಟ್ ಹೋಮ್ಗೆಲ್ಲ ಹೋಗಿ ನಾವು ಪ್ರಾಜೆಕ್ಟ್ಸ್ ಮಾಡಿದಾಗ ಆವಾಗ ಇನ್ನೂ ಆ ಭಾವನೆ ಇರತ್ತೆ, ಇಲ್ಲ ನಾವ್ ಏನಾದ್ರೂ ಮಾಡ್ಬೇಕು. ಎಷ್ಟೋ ಜನಕ್ಕೆ ನಮ್ಮಂತ ನೆಸೆಸಿಟಿ ಇದೆ, ನಾವ್ ಅವ್ರನ್ನ ರೀಚ್ ಔಟ್ ಮಾಡ್ಬೇಕು. ಅಲ್ಲಿ ಇನ್ಸ್ಟಿಟ್ಯೂಟ್ ಹೋಮ್ಸ್ ಅಲ್ಲೇ ಅಲ್ಲ, ಬಟ್ ಬೇರೆ ಕಡೆನೂ ಎಷ್ಟೋ ಜನ ಇರ್ತಾರೆ, ನಮ್ಗೆ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡ ಪಾಪ್ಯುಲೇಷನ್ ಅಲ್ಲಿ, ಇಷ್ಟು ದೊಡ್ಡ ಸಮಾಜದಲ್ಲಿ ನಮ್ಗೆ ಎಷ್ಟಾಗತ್ತೋ ಅಟ್ಲೀಸ್ಟ್ 1%, 2%, 5% ಆದ್ರೂ ನಾವು ರೀಚ್ ಔಟ್ ಆಗ್ಬೋದು ಅಂದ್ರೆ ರೆಡಿ ಆಗಿದೆ. ಮನುಷ್ಯನಿಗೆ ಫುಡ್ಡೇ ಮುಖ್ಯ, ಅದಾದ್ಮೇಲೆ ಮುಂದೆಲ್ಲ ಬರೋದು. ಈಗ ನೀವು ಡಿಗ್ರಿ ಹೇಳಿದ್ರಿ, ಅದಾದ್ಮೇಲೆ ತಿರ್ಗಾ ನೀವು ಮಾಸ್ಟರ್ ಡಿಗ್ರಿನೂ ಮಾಡಿದ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ, ಎಲ್ಲಿ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಅದು